ಹೇಳ್ತಾ ಇದ್ದೀನಿ. ಒಂದು, ರಾತ್ರಿ ಈಗ ನಾವು ನೋಡ್ತಾ ಇದ್ದೀವಿ, ರಾತ್ರಿ ನ್ಯೂಸೆನ್ಸ್ ಹೆಚ್ಚಾದ ನಿಟ್ಟಿನಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲ ವ್ಯವಹಾರಗಳನ್ನು ಕ್ಲೋಸ್ ಮಾಡಬೇಕು. ರಾತ್ರಿ 10 ಗಂಟೆಯ ನಂತರ ಯಾವುದೇ ಹೋಟೆಲ್ಸ್ ಇರ್ಬೋದು, ಅಥವಾ ಯಾವುದು ರಸ್ತೆ ಬದಿ ವ್ಯಾಪಾರ ಇರ್ಬೋದು, ಅಥವಾ ಫುಡ್ ಕೋರ್ಟ್ಸ್ ಇರ್ಬೋದು, ಅಥವಾ ಎಗ್ ರೈಸ್ ಇರ್ಬೋದು. ನಾವು ಮ್ಯಾಕ್ಸಿಮಮ್ ರಾತ್ರಿ 10 ಗಂಟೆ ತನಕ ಮಾತ್ರ. 10 ಗಂಟೆ ನಂತರ ಅವ್ರು ಯಾರಿಗೂ ಯಾವುದೇ ಪರ್ಮಿಷನ್ ಇಲ್ಲ. ಇನ್ ಕೇಸ್ ಸರ್ಕಾರದ ವಿವಿಧ ಇಲಾಖೆ, ಉದಾಹರಣೆಗೆ ಬಾರ್ ಇರ್ಬೋದು, ಕೆಲವೊಂದು ಅಂಗಡಿಗಳಿಗೆ, ಅಥವಾ KSRTCಯಲ್ಲಿ ರಾತ್ರಿ ಪ್ರಯಾಣಿಕರಿಗಾಗಿ ಇಟ್ಕೊಂಡಿದ್ದರೆ ಅದಕ್ಕೂ ಸಹ ಅವರು ಲೈಸೆನ್ಸ್ ಇದ್ದರೆ ಮಾತ್ರ ನಾವು ನೋಡ್ತೀವಿ, ಇಲ್ಲಾಂದ್ರೆ ಅದನ್ನು ನಾವು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ರಾತ್ರಿ 10 ಗಂಟೆಯ ನಂತರದಲ್ಲಿ ಯಾವುದೇ ಅಂಗಡಿಯ ಮುಂದೆ, ಅದು ಎಗ್ ರೈಸ್ ಇರ್ಬೋದು, ಬೇರೆ ಅಂಗಡಿಯ ಮುಂದೆ ಏನೇ ಸಣ್ಣ ಗಲಾಟೆ ಆಯಿತು, ಸಮಸ್ಯೆ ಆಯಿತು, ಅಥವಾ ಯಾರೋ ಹೊಡೆದಾಡಿಕೊಂಡ್ರೆ ಅದಕ್ಕೆ ಅಬೇಟ್ಮೆಂಟ್ ಅಥವಾ ದುಷ್ಪ್ರೇರಣೆ ಕೊಟ್ಟರು ಅಂತೇಳಿ ಸಂಬಂಧಪಟ್ಟ ಓನರ್ನನ್ನು ನಾವು ಕೇಸಲ್ಲಿ ಫಿಕ್ಸ್ ಮಾಡೇ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವೀಗಾಗಿ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು, ಯುವಕರು ಇತ್ತೀಚಲಾಗಿ ಮೊನ್ನೆ ಒಂದು ನಮ್ಮ ಸಾಗರದಲ್ಲಿ ಒಂದು ಯಾವುದೋ ಐಸ್ ಸ್ಟೋರ್ ಅಂತ ಯಾವುದೋ ಒಂದು ಅಶೋಕ್ ರೋಡಲ್ಲಿ ಒಂದು ಹೋಟೆಲ್ ಅಥವಾ ಅಂಗಡಿಯಲ್ಲಿ ಯುವಕರು ಏನು ಪಬ್ಜಿ ಆಡ್ತಾ ಇದ್ರು ಅಂತೇಳಿ ಯಾರೋ ತಾಯಿಯಾದವ್ರು ಕೇಳ್ದಂಗಿತ್ತು. ಅದನ್ನು ನಾವು ಎನ್ಕ್ವೈರಿ ಮಾಡಿದ್ದೀವಿ. ನಾನು ಸೂಚನೆ ಕೊಡ್ತಾ ಇರೋದೇನೆಂದರೆ, ಎಲ್ಲ ಹೋಟೆಲ್ಸ್, ಅಂಗಡಿಗಳಿರ್ಬೋದು, ಒಂದು ಬಾರ್ ಆ್ಯಂಡ್ ವೈನ್ ಶಾಪ್, ಬೀಡಿ, ಸಿಗರೇಟ್, ಇದನ್ನು ಯಾವುದೇ 18 ವರ್ಷಕ್ಕಿಂತ ಒಳಗಿನ ಮಕ್ಕಳು ಕೊಟ್ಟರೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾವುದೇ ಮಕ್ಕಳು ಯೂನಿಫಾರ್ಮ್ನಲ್ಲಿ ಬಂದರೆ ಅವರು ಮ್ಯಾಕ್ಸಿಮಮ್ ಅವರಿಗೆ 10 ನಿಮಿಷ ತನಕ 15 ನಿಮಿಷದ ತನಕ ಅವರಿಗೆ ಫುಡ್ ಸಪ್ಲೈ ಮಾಡುವ ಟೈಮಿಗೆ ಮಾತ್ರ ಅವರಿಗೆ ಅಲೋ ಮಾಡಬೇಕು. ಅವರಿಗೆ ಮೊಬೈಲ್ ಇಟ್ಕೊಂಡು ಅಲ್ಲಿ ನೋಡ್ತಾ ಕೂತ್ಕೊಳ್ಳಿಕ್ಕೆ, ಆಟ ಆಡ್ತಾ ಕೂತ್ಕೊಳ್ಳಿಕ್ಕೆ, ಮೊಬೈಲನ್ನು ವಾಚ್ ಮಾಡಲಿಕ್ಕೆ ಓನರು ಅಲೋ ಮಾಡಬಾರ್ದು. ಒಂದೊಮ್ಮೆ ನಮಗೆ ಅದರದ್ದು ಮಾಹಿತಿ ಸಿಕ್ತಂದರೆ ನಾವು ಕಂಪಲ್ಸರಿಯಾಗಿ ಅವ್ರ ಅಂಗಡಿಯನ್ನು ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಅಂತ ರಿಪೋರ್ಟ್ ಹಾಕ್ತೀವಿ. ಅರ್ಥ ಇಷ್ಟೇ, ಅವರು ಯಾರೇ ಮಕ್ಕಳಿಗೆ ಆಹಾರ ಕೊಡಬೇಕಾಗ್ತದೆ, ಫುಡ್ ಬೇಕಾಗ್ತದೆ, ಪಾಪ ಬರಲೇಬೇಕು, ಸಪ್ಲೈ ಮಾಡಿ. ಆದರೆ ಮಕ್ಕಳು ಬಂದ್ಕೊಂಡು ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಡೋಂಟ್ ಅಲೋ ದೆಮ್ ಟು ವಾಚ್ ದ ಮೊಬೈಲನ್ನು ನೋಡೋದು ಕೆಲಸ ಆಗಿರೋದಿಲ್ಲ, ಅವರಿಗೆ ಅಷ್ಟಕ್ಕೆ ಸೀಮಿತ ಅಂತ ಹೇಳಿ ಅಲ್ಲಿಂದ ಅವ್ರು ನೆಬಿಸಬೇಕು. ಮತ್ತು ಯಾವುದೇ ಸಿಗರೇಟ್, ಬೀಡಿಯನ್ನೇನಾದರೂ ಕೊಟ್ಟರೆ ಕಂಪಲ್ಸರಿಯಾಗಿ ಕೋರ್ಟ್ ಕೇಸನ್ನು ಮಾಡ್ತೀವಿ. ಲಾಸ್ಟ್ ಇಯರು ಸಹ ಇಲ್ಲೇ ಒಂದು ನಮ್ಮ DSP ಆಫೀಸ್ ಪಕ್ಕದಲ್ಲೇ ಒಂದು ಹೋಟೆಲ್ನ ರೈಡ್ ಮಾಡಿ ಕೇಸ್ ಮಾಡಿ 8 ದಿವಸ ಅವರು ಹೋಟೆಲ್ ಬಂದಾಗಿತ್ತು. ಈಗ 1 ತಿಂಗಳುಗಟ್ಟಲೆ ಬಂದ್ ಮಾಡಬೇಕಾಗ್ತದೆ. ಮೇ ಬಿ ಲೈಸೆನ್ಸ್ನೇ ನಾವು ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿಗೆ ಹೋಗಬೇಕಾಗುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಸಾಗರ ಟೌನ್ ಔಟ್ಸ್ಕರ್ಟ್ಸ್ಗಳಲ್ಲಿ ಮೇ ಬಿ ಕತ್ಲೆ ಬಜಾರ್ ಇರ್ಬೋದು, ಸುತ್ತಮುತ್ತ ಭೀಮನಕೋಣೆ ರೋಡು, ಇಲ್ಲಿ ನ್ಯೂಸೆನ್ಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ರಾತ್ರಿ ನ್ಯೂಸೆನ್ಸ್ ಆಗ್ತಾ ಇರೋ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ಸಾರ್ವಜನಿಕರು ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ರವಾನೆ ಮಾಡಿ.